ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಈಗ ಆರ್ ಟಿ ಓದವರು ಬೈಕ್ ಟ್ಯಾಕ್ಸಿ ಎಲ್ಲ ಕಡೆ ಹಿಡಿತಾ ಇರೋದು ನೀವು ನೋಡಿದಿರಾ. ಬಟ್ ಇಲ್ಲಿ ಆರ್ ಟಿ ಓದವರು ಜಾಸ್ತಿ ಹಿಡಿಯೋದಕ್ಕಿಂತ ಆಟೋದವರು ಫೇಕ್ ಬುಕ್ಕಿಂಗ್ ಮಾಡಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡೋದಾಗ್ಲಿ, ಈಗ ಕರ್ಕೊಂಡೋಗಿ ಆರ್ ಟಿ ಓದವ್ರಿಗೆ ಕೊಡೋದಾಗ್ಲಿ, ಇದನ್ನೇ ತುಂಬಾ ಕಡೆ ನಾವು ನೋಡ್ಬಿಟ್ವಿ. ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ನಾವು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಈಗ ಬೈಕ್ ಟ್ಯಾಕ್ಸಿ, ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಏನೇನು ನೋಡ್ತಾ ಇದೆಯಾ ಅವ್ರ ಮೇಲೆ ಕ್ರಮ ತಗೊತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಕ್ರಮ ತಗೊತೀನಿ ಅಂತ ಹೇಳಾದ್ಮೇಲೆ ಅಂದ್ರೆ ಅವರು ಮಿಸ್ ಆಗಿ ಹೇಳಿದಾರೆ ಅಂತ ಅನ್ಸುತ್ತೆ. ಅವರು ಓಂಕಾರೇಶ್ವರಿ ಮೇಡಮ್ ಅವರು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮಿಸ್ ಆಗಿ ಹೇಳ್ತಾರೆ ಅಂತ ಅನ್ಸುತ್ತೆ. ಅದರಿಂದ ಈಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಅವ್ರು ಆ ಹೇಳಿಕೆ ಹೇಳಿದ್ರಲ್ಲ, ಅದರಿಂದ ಇವಾಗ ಎಷ್ಟೊಂದು ಜನ ಆಟೋದವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಪ್ರತಿಯೊಂದು ಕೂಡ ಅಷ್ಟೇ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾರೆ. ಬುಕ್ ಮಾಡ್ಬಿಟ್ಟು ಕರ್ಕೊಂಡೋಗಿ ಆರ್ ಟಿ ಒ ಆಫೀಸ್ ಹತ್ರ ಬಿಡೋದಾಗ್ಲಿ, ಆರ್ ಟಿ ಒ ಆಫೀಸ್ಗೆ ಇಟ್ಕೊಡೋದಾಗ್ಲಿ, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಇದು ಕಾನೂನಲ್ಲಿ ಇಲ್ಲ ಅಂತ ಅಂದ್ರೆ, ಇವಾಗ ಏನೀಗ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂತಾನೆ ಅನ್ಕೋಣ. ಈ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂತ ಅಂದ್ರೂ ಕೂಡ ಇಲ್ಲಿ ಯಾರಿಗೂ ಕೂಡ ರೈಟ್ಸ್ ಇಲ್ಲ. ಅಂದ್ರೆ ಆಟೋದವ್ರಿಗೆ ಯಾವುದಾದಂಥ ರೈಟ್ಸ್ ಇಲ್ಲ. ಅಂದರೆ ಬೈಕ್ ಟ್ಯಾಕ್ಸಿನ ಹಿಡಿಯೋದಾಗಲಿ, ಫೇಕ್ ಬುಕ್ಕಿಂಗ್ ಆಗೋದಾಗಲಿ, ಆಮೇಲೆ ಅವ್ರನ್ನ ನಿಲ್ಸ್ಕೊಂಡು ವಿಡಿಯೋ ಮಾಡೋದಾಗಲಿ, ಆಮೇಲೆ ಜನಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಕಿರುಕುಳ ಕೊಡೋದು, ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈಯೋದು, ಅವ್ರನ್ನ ನಿಂದಿಸೋದು, ಈ ರೀತಿ ಎಲ್ಲ ಮಾಡಿದಂಥ ಸಮಯದಲ್ಲಿ ನಿಮ್ಮ ಮೇಲೇ ಕೇಸ್ ಆಗುತ್ತೆ. ಅಂದರೆ ಈಗ ಮೊದಲನೇದಾಗಿ ಒಂದು ರ್ಯಾಪಿಡೋದಲ್ಲಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ. ಅಂದರೆ ಆ ವಿಡಿಯೋನು ಕೂಡ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ, ತಡೀರಿ. ನಮಸ್ಕಾರ ರ್ಯಾಪಿಡೋ ನೋಡಿ ವಿಡಿಯೋ ನೋಡಿ. ನಿಮ್ಮೆಲ್ಲರಿಗೂ ಒಂದು ಪ್ರಮುಖ ಮಾಹಿತಿ. ಪೊಲೀಸ್ ಆಯುಕ್ತರ ನಿರ್ದೇಶನದಂತೆ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳಿಗೆ ಅನಗತ್ಯ ಕಿರುಕುಳ ನೀಡದಂತೆ ಸೂಚಿಸಲಾಗಿದೆ. ಯಾವುದೇ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳಿಗೆ ಕಿರುಕುಳ ನೀಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಕಿರುಕುಳ ಎದುರಾದರೆ ತಕ್ಷಣವೇ 112ಕ್ಕೆ ಕರೆ ಮಾಡಿ ಅಥವಾ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಆದ್ದರಿಂದ ಯಾವುದೇ ಆತಂಕ ಬೇಡ, ಆತ್ಮವಿಶ್ವಾಸದಿಂದ ಸೇವೆ ನೀಡಿ. ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ. ಎಲ್ಲರ ಸುರಕ್ಷತೆಗಾಗಿ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಿದ್ದಾರೆ. ಸುರಕ್ಷಿತವಾಗಿ ಚಾಲನೆ ಮಾಡಿ. ಗೈಸ್ ನೋಡಿದ್ರಿ ಅಲ್ವಾ ಅಂತ. ಅಂದರೆ ಇದು ರ್ಯಾಪಿಡೋ ಅಫಿಷಿಯಲ್ ಪೇಜಲ್ಲಿ ಅವರು ಹಾಕಿರೋಂಥದ್ದು. ಅಂದರೆ ನಾನು ಇದನ್ನು ಮುಂಚೆನೇ ಹೇಳಿದ್ದೆ. ಅಂದರೆ ಲಾಸ್ಟ್ ಟೈಮ್ ಇವಾಗ ಆರ್ ಟಿ ಓದವ್ರು ಹಿಡಿದ್ರಲ್ಲ, ಆರ್ ಟಿ ಓದವ್ರು ಹಿಡಿದಾಗ ಆ ಟೈಮಲ್ಲಿ ಹೇಳಿದ್ದೆ, ಇಲ್ಲಿ ಯಾರಿಗೂ ಕೂಡ ಆಟೋದವರಿಗೆ ಅಧಿಕಾರ ಇಲ್ಲ. ಅಂದರೆ ಈ ಕೆಲಸ ಏನಿದ್ರು ಆರ್ ಟಿ ಓದವ್ರು ಅಷ್ಟೇ, ಅವರ ಕೆಲಸನ ಅವ್ರಿಗೆ ಮಾಡಾಕ್ಬಿಡಿ. ಅಂದರೆ ಆರ್ ಟಿ ಓದವರ ಕೆಲಸ ಆರ್ ಟಿ ಓದವರೇ ಮಾಡಬೇಕು. ನಿಮ್ಮ ಕೆಲಸ ಏನು ಜನರಿಗೆ ಸೇವೆ ಕೊಡಬೇಕು ಆಟೋದಲ್ಲಿ, ಅದನ್ನು ಮಾತ್ರ ನೀವು ಮಾಡಬೇಕು. ಅದು ಬಿಟ್ಟು ನಿಮ್ಮ ಕೆಲಸನೂ ಅವತ್ತು ಬಿಟ್ಟು ಬಂದಿರ್ತೀರಾ, ನಿಮ್ಮ ದುಡಿಮೆನೂ ಬಿಟ್ಟು ಬರ್ತೀರಾ. ನಿಮ್ಮ ದುಡಿಮೆನೂ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದಾಗಲಿ, ಅವ್ರನ್ನ ಇಟ್ಕೊಡೋದಾಗಲಿ, ಆಮೇಲೆ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋದಾಗಲಿ, ಈ ಥರ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಥರ ಕಾನೂನಿನ ಚೌಕಟ್ಟಲ್ಲಿ ನಿಮಗೂ ಕೂಡ ನಿಮ್ಮ ಮೇಲೂ ಕೂಡ ಕೇಸ್ ಆಗುತ್ತೆ. ಮೊದಲನೇದಾಗಿ ಇದು ಆಲ್ರೆಡಿ ಆಗಿದೆ. ಇದಾಗಿರೋದಕ್ಕೆ ಕೂಡ ನಾನು ನಿಮಗೆ ಬಂದು ಹೇಳ್ತಾ ಇರೋದು. ಅಂದರೆ ರೀಸೆಂಟಾಗಿ 2 ದಿವಸದ ಮುಂಚೆ ಏನಾಗುತ್ತೆ ಅಂತ ಅಂದರೆ, ಒಂದು ಹತ್ರ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತಾರೆ. ಬುಕ್ ಮಾಡಿದಂಥ ಸಮಯದಲ್ಲಿ ಬೈಕ್ ಟ್ಯಾಕ್ಸಿ ರೈಡರಲ್ಲಿ ಹೋದಂಥ ಸಮಯದಲ್ಲಿ ಒಂದು 4-5 ಜನ ಸೇರ್ಕೊಂಡು ಆಟೋದವರು ಅಲ್ಲಿ ಗಲಾಟೆ ಮಾಡ್ತಾರೆ. ಆಟೋದವ್ರು ಗಲಾಟೆ ಮಾಡಾದ್ಮೇಲಿಂದ ಈಗ ಬ್ಯಾಡ್ ಲಕ್ ನೋಡಿ ಗಲಾಟೆ ಮಾಡಿದವ್ರು ಹೊರಟೋಗಿದ್ದಾರೆ. ಅದಾದ್ಮೇಲೆ ಬೇರೆ ಯಾರೋ ಇನ್ನೂ 2 ಆಟೋದವ್ರು ಬಂದಿರಂತೆ, ಅವ್ರ ಮೇಲೆ ಕೇಸ್ ಆಗೋಗಿದೆ. ಅಂದರೆ ಈಗ ಸುತ್ತ ನಿಂತ್ಕೊಂಡಿರ್ತಾರಲ್ಲ ಎಲ್ಲ ಆಟೋದವ್ರು ಅಂದ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ, ಇವರೇ ಗಲಾಟೆ ಮಾಡಿರೋದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಅವ್ರನ್ನ ಕರ್ಕೊಂಡೋಗಿದ್ದಾರೆ. ಅಂದರೆ ಗಲಾಟೆ ಮಾಡಿದವ್ರು ಯಾರೋ, ಬಟ್ ಅಲ್ಲಿ ಸಿಗಾಕೊಂಡಿರೋದೇ ಬೇರೆ ಯಾರೋ ಇಬ್ಬರು ಸಿಗಾಕೊಂಡಿದ್ರೆ, ಸಿಗಾಕೊಂಡಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಫ್ ಐ ಆರ್ ಏನು ಆಗಲ್ಲ ಗೈಸ್. ಅವ್ರ ಮೇಲೆ ಎಫ್ ಐ ಆರ್ ಏನಾರು ಆಗಿದ್ರೆ ಅವ್ರಿಗೆ ತೊಂದರೆ ಆಗೋದು. ಅಂದರೆ ಅವರೆಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಏನಾದರೂ ಇವಾಗ ಆಟೋದವ್ರು ಏನಾದ್ರು ಈ ಥರ ಈಗ ಗುಂಪು ಕಟ್ಕೊಳೋದಾಗಲಿ, ಈಗ ಬೈಕ್ ಟ್ಯಾಕ್ಸಿ ಅಲ್ಲಿ ಬರ್ತಿದ್ದಂಗೆ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋದಾಗಲಿ, ಅವ್ರಿಗೆ ಕೆಟ್ಟ ಮಾತಲ್ಲಿ ಬೈಯೋದು, ನಿಲ್ಲಿಸೋದು, ಈ ಥರ ಎಲ್ಲ ಮಾಡಿದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ರ್ಯಾಪಿಡೋ ಕ್ಯಾಪ್ಟನ್ ಏನಾದ್ರು 112 ಕಾಲ್ ಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಕಾನೂನು ಕ್ರಮ ನಿಮ್ಮ ಮೇಲೆ ತೊಗೊಳ್ತಾರೆ. ಅಂದರೆ ಎಫ್ ಐ ಆರ್ ಕೂಡ ನಿಮಗೆ ಹಾಕ್ತಾರೆ. ಅದರಿಂದಾಗಿ ದಯವಿಟ್ಟು ಈ ಕೆಲಸ ಆರ್ ಟಿ ಓದವ್ರಿಗೆ ಮಾಡಕ್ಕೆ ಬಿಟ್ಬಿಡಿ. ಇನ್ನೊಂದೇನು ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ರೈಡರ್ಸು ಸದ್ಯಕ್ಕೆ ತುಂಬ ಕಮ್ಮಿ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ಆರ್ ಟಿ ಓದವ್ರು ಹಿಡಿತಾ ಇರಲ್ಲ, ಅದರಿಂದಾಗಿ ಎಲ್ಲರೂ ಕೂಡ ಸ್ವಲ್ಪ ಮಾಡ್ತಾ ಇಲ್ಲ. ಬಟ್ ಅಕಸ್ಮಾತ್ ಇವಾಗ ಮಾಡ್ತಾ ಇರೋರ್ಗೆ ಯಾರು ಈ ಥರ ಹಿಂಗೇನಾದ್ರು ಕಿರುಕುಳ ಕೊಟ್ಟರೆ, ಸೊ ಧೈರ್ಯವಾಗಿ ವಿಡಿಯೋ ಮಾಡ್ಕೊಂಡು ಅವ್ರ ಹತ್ರ ಜಗಳ ಮಾಡಕ್ಕೆ ಹೋಗ್ಬಿಟ್ರಿ. ಈಗ ಜಗಳ ಮಾಡಿ ಯಾವುದು ಕೂಡ ಇಲ್ಲಿ ಏನು ಸರಿ ಹೋಗಲ್ಲ. ಏನಕ್ಕೆ ಅಂತ ಅಂದರೆ, ನಮ್ಮ ವ್ಯವಸ್ಥೆನೇ ಸರಿಯಾಗಿಲ್ಲ. ನೋಡೋಣ ಇನ್ನು ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡ್ಬೇಕಾಗುತ್ತೆ. ಅಂದರೆ ಇವಾಗ ಎಷ್ಟೊಂದು ಜನ ಮಾಡ್ತಾ ಇಲ್ಲ ಅಂದವ್ರಿಗೆ ಏನು ಹೇಳ್ತೀನಿ ಅಂತ ಅಂದರೆ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಏನಕ್ಕೆ ಅಂತ ಅಂದರೆ, ಇವತ್ತು ಸೋಮವಾರ, ನಾಳೆ ಮಂಗಳವಾರ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಒಂದು ಹಿಯರಿಂಗ್ ಇದೆಯಲ್ಲ, ಸುಪ್ರೀಂ ಕೋರ್ಟಲ್ಲಿ ಇರುವಂಥ ಒಂದು ಹಿಯರಿಂಗ್ ಮುಗೀಲಿ. ಅಂದರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಂದರೆ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಾಳೆ ಸುಪ್ರೀಂ ಕೋರ್ಟಲ್ಲಿ ಏನಾದ್ರು ಒಂದು ಹೇಳ್ಬೋದು. ಅಂದರೆ ಮಾಡಬೇಡ್ರಿ ಅಂತ ಹೇಳ್ರಿ, ಸ್ಟಾಪ್ ಮಾಡಿರಿ ಅಂತ ಏನಾದ್ರು ಒಂದು ಹೇಳ್ಬೋದು. ಏನಕ್ಕೆ ಅಂತ ಅಂದರೆ,
ಈಗ ಹೈಕೋರ್ಟ್ ಆರ್ಡರ್ ಮೇಲೆ ಇವರು ಬಂದಿರೋದಲ್ವಾ, ಅದರಿಂದಾಗಿ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ನಾನು. ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಂತವರು ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತಂದರೆ ಏನು ಮಾಡ್ತಾಯಿದ್ರು ಅವರು ಸ್ಟಾಪ್ ಮಾಡಿ ನಾಳೆ ಒಂದು ದಿವಸ ವೆಯ್ಟ್ ಮಾಡೋಣ. ಅಂದರೆ ಇಷ್ಟು ದಿವಸನೇ ವೆಯ್ಟ್ ಮಾಡಿದೀವಂತೆ, ನಾಳೆ ಒಂದು ದಿವಸ ವೆಯ್ಟ್ ಮಾಡಿದ್ರೆ ಏನು ಕೂಡ ನಮಗೇನು ತೊಂದರೆ ಆಗಲ್ಲ. ಅದರಿಂದಾಗಿ ನಾಳೆ ಒಂದು ದಿವಸ ವೆಯ್ಟ್ ಮಾಡೋಣ. ಪಾರ್ಸಲ್ಲು ಫುಡ್ ಎಲ್ಲ ಮಾಡ್ಬೋದು. ಅಂದರೆ ಎಷ್ಟೊಂದು ಜನ ಏನು ಕಮೆಂಟ್ ಮಾಡ್ತಾಯಿಲ್ಲ ಅಂತಂದರೆ ಬ್ರೋ ನನಗೆ ಫುಡ್ಡಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಪಾರ್ಸಲ್ ಮಾಡ್ಬೋದಾ, ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದೆ. ಈ ಪಾರ್ಸಲಿಗಾಗಲಿ ಫುಡ್ಡಿಗಾಗಲಿ ಅಥವಾ ಇನ್ಯಾವುದಕ್ಕೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಿಲ್ಲ. ಅಂದರೆ ಬೈಕ್ ಟ್ಯಾಕ್ಸಿಗೆ ಅಷ್ಟೇ ಪ್ರಾಬ್ಲಮ್ ಆಗ್ತಾರೆ. ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂತಂದರೆ RTOದವ್ರು ಹಿಡಿತಾ ಇದ್ದಾರೆ, RTOದವ್ರು ಹಿಡಿದು 5,000 ಫೈನ್ ಹಾಕ್ತಾರೆ. ಸದ್ಯಕ್ಕೆ ಏನು 2 ದಿವಸದಿಂದ ಏನು ಹಿಡಿದಿಲ್ಲ ಗೈಸ್ ಅಂತ. ಅಂದರೆ ಸ್ಟಾರ್ಟಿಂಗ್ ಏನು 2 ದಿವಸ ಹಿಡಿದ್ರು, 2 ದಿವಸ ಅಷ್ಟೇ ಹಿಡಿದಿದ್ದು. ಈಗ ಸದ್ಯಕ್ಕೆ ಎಲ್ಲೂ ಕೂಡ RTOದವರು ಹಿಡಿತಾ ಇಲ್ಲ. ಇನ್ನೊಂದೇನಾದರೂ ಇವಾಗ ನಿಮ್ಗೆ ಯಾರಾದರೂ ಕಿರುಕುಳ ಕೊಟ್ಟರೆ, ಆಟೋದವ್ರು ಏನಾದರೂ ಈಗ ಕಿರುಕುಳ ಕೊಟ್ಟರೆ ಅಂದರೆ ನೀವು ಬೈಕ್ ಟ್ಯಾಕ್ಸಿ ಮಾಡುವಂಥ ಸಮಯದಲ್ಲಿ ಅಕಸ್ಮಾತ್ ಈಗ ಮಾಡಬೇಡಿ ಅಂತ ಹೇಳಿದ್ವಿ, ಆದರೂ ಕೂಡ ಏನು ಮಾಡೋಕ್ಕಲ್ಲ, ಮನೆ ಪರಿಸ್ಥಿತಿ ಒಬ್ಬರು ಹಂಗಿರುತ್ತೆ. ಅದೇನಾದ್ರು ಮಾಡಿಲ್ಲ ಅಂತ ಅಂದರೆ ಅವ್ರದ್ದು ಅವತ್ತಿನ ಊಟ ಕೂಡ ಸಿಗಲ್ಲ. ಆ ರೀತಿಯಲ್ಲಿ ಆ ಥರ ಪ್ರಾಬ್ಲಮ್ ಇರೋರು ಅಲ್ಲೂ ಕೂಡ ಇರ್ತಾರೆ. ಅದರಿಂದಾಗಿ ಆ ಥರ ಪ್ರಾಬ್ಲಮ್ ಇರೋರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೊಟ್ಟೆಪಾಡು ಮಾಡಲೇಬೇಕು, ಮಾಡಲಿಲ್ಲ ಅಂತ ಅಂದರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಾಡ್ತಾರೆ. ಮಾಡುವಂಥ ಸಮಯದಲ್ಲಿ ಯಾರನ್ನ ಈ ಥರ ಹಿಂಗೆ ಗುಂಪು ಕಟ್ಕೊಂಡು ಕಿರುಕುಳ ಕೊಡೋದಾದರೆ ಅವ್ರ ಹತ್ರ ದಯವಿಟ್ಟು ಯಾರು ಕೂಡ ವಾದ ಮಾಡೋಕೆ ಹೋಗ್ಬೇಡ್ರಿ. ವಾದ ಮಾಡಿದ್ರೆ ವೇಸ್ಟ್ ಇದೆ. ಏನು ಮಾಡಿ ಅಂತಂದರೆ ಡೈರೆಕ್ಟಾಗಿ 112 ಕಾಲ್ ಮಾಡಿ, 112 ಕಾಲ್ ಮಾಡಾದ್ಮೇಲೆ ಅದು ಏನು ಇದೆಯೋ ಅದು ಕಾನೂನು ಕ್ರಮ ಇದೆಯೋ ಅದು ಪೊಲೀಸ್ನವರೇ ತೊಗೊಂಡ್ರೆ. ಸುಮ್ಮನೆ ಗಲಾಟೆ ಮಾಡ್ಕೊಳೋದಾಗಲಿ ಹೊಡೆದಾಡೋದಾಗಲಿ ಈ ಥರ ಮಾಡಬೇಡ್ರಿ. ಅಂದರೆ ಇಲ್ಲೆಲ್ಲ ಫುಲ್ಲು ನಡೀತಾ ಇರೋದೇ ಒಂದು ರಾಜಕೀಯ ಥರನೇ ನಡೀತಾ ಇದೆ. ಎಲ್ಲರೂ ಕೂಡ ಒಂದು ರಾಜಕೀಯದ ಅಡ್ವಾಂಟೇಜ್ಗೋಸ್ಕರನೇ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ನೋಟಕ್ಕೆ ನಮ್ಗೆ ಎಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಅಂದರೆ ಬೈಕ್ ಟ್ಯಾಕ್ಸಿಗೂ ಅನ್ನಿಸ್ತಾ ಇದೆ, ಆಟೋದವ್ರಿಗೂ ಅನ್ನಿಸ್ತಾ ಇದೆ, ಪ್ರತಿಯೊಬ್ಬರು ಕ್ಯಾಬ್ ಅವ್ರಿಗೆ ಆಗಲಿ ಎಲ್ಲರಿಗೂ ಕೂಡ ಅನ್ನಿಸ್ತಾ ಇರೋದೇ ಇದು ಒಂದು ರಾಜಕೀಯ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ನೋಡೋಣ ಗೈಸ್, ವೆಯ್ಟ್ ಮಾಡಿ ನೋಡಬೇಕು ಅಂದರೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ವೆಯ್ಟ್ ಮಾಡಿ ನೋಡೋಣ. ವೆಯ್ಟ್ ಮಾಡಿ ನೋಡಾದ್ಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಈಗ RTOದವ್ರು 2 ದಿವಸ ಮಾತ್ರ ಹಿಡಿದ್ರಲ್ಲ, ಅದರಿಂದ ಈಗ ಆಟೋ ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ 2 ದಿವಸಕ್ಕೆ ಇದನ್ನು ಸ್ಟಾಪ್ ಮಾಡಬೇಡಿ, ನೀವು ಇದನ್ನು ಮುಂದುವರಿಸಲೇಬೇಕು. ಈಗ ವೈಟ್ ಬೋರ್ಡಲ್ಲಿ ಏನು ಓಡಾಡ್ತಾ ಇರೋ ಗಾಡಿ ಅವ್ರನ್ನ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಈಗ RTOದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ RTOದವ್ರ ಹತ್ರ ಅಷ್ಟು ಫೋರ್ಸ್ ಇಲ್ಲ ಅಂತ. ಅಂದರೆ ಈಗ ಬೇರೆ ಕೆಲಸ ಮಾಡಬೇಕು, ಬೇರೆ ಕೆಲಸಗಳು ಕೂಡ ಬಾಕಿ ಇದ್ದಾವೆ, ಅವೆಲ್ಲ ಕೆಲಸನೂ ಮಾಡಬೇಕು, ಇದಕ್ಕೆ ಈಗ ಸಪ್ರೇಟ್ ಫೋರ್ಸ್ನ ಇವಾಗ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಸ್ಟಾಪ್ ಮಾಡಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ, ಅದು ಯಾವಾಗ ಬೇಕಾದರೂ ಬಂದು ಅವರು ಹಿಡಿಬೋದು, ಹಿಡಿದು ಮತ್ತೆ ನಿಮಗೆ ಫೈನ್ ಹಾಕೋದು. ಮೇಯ್ನ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಗೈಸ್ ಇಲ್ಲಿ ಆಗಿರೋದು, ನಮ್ಮ ಒರಿಜಿನಲ್ RC ಇಲ್ಲಿ ಅವರು ಇಟ್ಕೊಳ್ತಾ ಇದ್ದಾರೆ. RTOದವರು ಒರಿಜಿನಲ್ RC ಇಟ್ಕೊಳ್ತಾ ಇದ್ದಾರೆ. ಜೊತೆಲಿ ಇನ್ನೊಂದು ಏನು ಅಂತ ಅಂದರೆ ಒಂದು ಅಫಿಡೇವಿಟ್ ಕೂಡ ಅಂದರೆ ಅಗ್ರಿಮೆಂಟ್ ಕೂಡ ಬರ್ಸ್ಕೊಳ್ತಾ ಇದ್ದಾರೆ. ಅಗ್ರಿಮೆಂಟಲ್ಲಿ ಏನಂತ ಬರ್ಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ನಾನು ರ್ಯಾಪಿಡೋ ಮಾಡಿದ ತಪ್ಪಾಗಿದೆ, ಇನ್ನೊಂದ್ಸಲ ನಾನು ರ್ಯಾಪಿಡೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಥರ ಅವರು ಒಂದು ಅಗ್ರಿಮೆಂಟ್ನ ಬರ್ಸ್ಕೊಂಡಿದ್ದಾರೆ. ಅಗ್ರಿಮೆಂಟ್ ಬರ್ಸ್ಕೊಂಡು RC ಅವ್ರು ಇಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಈಗ ಫಸ್ಟ್ನೇ ಸಲ ಹಿಡ್ದಿರ್ತಾರಲ್ಲ, ಫಸ್ಟ್ನೇ ಸಲ ಏನೋ ಈ ಥರ ಅಗ್ರಿಮೆಂಟ ಇಸ್ಕೊಂಡು RC ಇಸ್ಕೊಂಡು ಬಿಟ್ಬಿಡ್ತಾರೆ. ಅಂದರೆ ಈಗ ನೆಕ್ಸ್ಟು 1 ತಿಂಗ್ಳವರೆಗೂ ಅದು RC ಬರಲ್ಲ. ಇದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಏನು ಅಂತ ಅಂದರೆ ಇಲ್ಲ ಧೈರ್ಯವಾಗಿ ಫೈನ್ ಕಂಪ್ನಿಯವ್ರು ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ಬೋದಾಗಿತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಆಗೋದು ಏನಕ್ಕೆ ಅಂತಂದರೆ ನಮ್ಮ ಗಾಡಿ ಮೇಲೆ ಇಲ್ಲಿ 100% ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. 100% ಇಲ್ಲಿ ಗಾಡಿ ಮೇಲೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಈ ಕಡೆ ಮಾಡಿ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಈ ಕಡೆ ಮಾಡಬೇಡಿ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಆ ರೀತಿ ಒಂದು ಸಿಚುವೇಷನಲ್ಲಿ ಇಲ್ಲಿ ನಾವು ಬಂದು ನಿಂತಿದ್ದೀವಿ. ಏನಕ್ಕಪ್ಪ ಅಂದರೆ ಅದೇ ಹೇಳ್ತೇವೆ, ಅವ್ರು RC ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದರೆ ಒರಿಜಿನಲ್ DL ಎರಡರಲ್ಲಿ ಒಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಈಗ ಹಿಡಿತಾ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ಅಂತ ಅಂದರೆ ಎಲ್ಲೋ ಒಂದು ದಿವಸ ಈಗ ಹಿಡಿದ್ಬಿಟ್ಟು ಫೈನ್ ಕಟ್ ಬಂದಿರ್ತೀರ, ಅಗ್ರಿಮೆಂಟ್ ಅವ್ರಿಗೆ ಮಾಡ್ಕೊಟ್ಬಿಟ್ಟು ಬಂದಿರ್ತೀರ, ಈಗ ಬಿಡು ಹಿಡಿತಾ ಇಲ್ವಲ್ಲ, ಎಲ್ಲೂ ಕೂಡ ಹಿಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ ಯಾವಾಗ ಒಂದ್ಸಲ ಹೋಗ್ತಾ ಇರ್ತಾರೆ, ಯಾವಾಗ ಒಂದ್ಸಲ ಹೋಗುವಂಥ ಸಮಯದಲ್ಲಿ ಯಾವಾಗ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರಲ್ಲ. ಏನಕ್ಕೆ ಅಂತ ಅಂದರೆ ಅವರು ಹೇಳಿದಾರೆ, ತಿರ್ಗಾ ನೀವೇನಾದ್ರು ವೈಟ್ ಬೋರ್ಡ್ ಮಾಡ್ತೀರಾ ಅಂತ ಅಂದರೆ ನಾವು ಹಿಡಿದೇ ಹಿಡಿತೀವಿ ಅಂತ ಹೇಳ್ಬಿಟ್ಟು RTOದವ್ರು ಹೇಳ್ತಾ ಇದ್ದಾರೆ. RTOದವ್ರು ಇಲ್ಲಿ ಬ್ಯಾಕ್ ಆಗಿಲ್ಲ. ಅದರಿಂದ ಏನಾಗುತ್ತೆ ಅಂತ ಅಂದರೆ ಎಲ್ಲರೂ ಒಂದು ಹತ್ರ ನೀವೇನಾದ್ರು ಮಿಸ್ ಆಗಿ ಏನಾದ್ರು ಸಿಗಾಕೊಂಡ್ಬಿಟ್ರಿ ತಿರ್ಗಾ ಮತ್ತೆ ಅಂತ ಅಂದರೆ ನೆಕ್ಸ್ಟ್ ಕ್ರಮ ಏನು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರಿಗೂ ಕೂಡ ಒಂದು ಐಡಿಯಾ ಇಲ್ಲ. ಏನಕ್ಕೆ ಅಂತಂದರೆ ಆ ಥರ ಎಲ್ಲೂ ಕೂಡ ಇವಾಗ ಸದ್ಯಕ್ಕೆ ನಡೆದಿಲ್ಲ. ಅಂದರೆ ಈ ಸಲ ನೆಕ್ಸ್ಟ್ ಏನಾದ್ರು ನಡೆದ್ರೆ ಅದು ಫಸ್ಟ್ ಟೈಮ್ ನಡೀತಲ್ಲ, ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ. ಆ ಫಸ್ಟ್ ಟೈಮ್ ನಡೆಯುವಂಥ ಸಮಯದವರೆಗೂ ಯಾರ್ದಾರು ಇವಾಗ ಬೈಕ್ ಸಿಗಾಕೊಂಡು ಮತ್ತೆ ಏನಾದ್ರು ಸೀಸ್ ಮಾಡ್ಕೊಂಡು ಏನಾದ್ರು ಅಲ್ಲೇ ಇಟ್ಕೊಂಡ್ಬಿಡ್ತಾರೆ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಮಗೆ ಇದು ಐಡಿಯಾ ಇಲ್ಲ. ಈಗ ಯಾರ್ಯಾರೆಲ್ಲ ಸಿಗಾಕೊಂಡು ಇವಾಗ ಬೈಕ್ ಟ್ಯಾಕ್ಸಿಯಿಂದ ಈಗ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರಂತೂ ಸದ್ಯಕ್ಕೆ ಹುಷಾರಾಗಿರ್ಬೇಕಾಗುತ್ತೆ. ಏನೋ ಒಂದು 270 ಬೈಕ್ 280 ಬೈಕ್ ಏನು ಹಿಡಿದಿದ್ರು ಅವರಂತೂ ಇವಾಗ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸದ್ಯಕ್ಕೆ ಪಾರ್ಸಲ್ ಮಾಡಿ ನೀವು ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಮಾಡಾಕೊಬಿಟ್ಟು ನೋಡೋಣ ಗೈಸ್. ಅದೇ ಹೇಳ್ತೇವೆ, ನಮ್ಮದು ಸುಪ್ರೀಂ ಕೋರ್ಟಿಂದ ಏನಾದ್ರು ಒಂದು ಬರುತ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇರೋದು. ನಾಳೆ ಒಂದು ಹಿಯರಿಂಗ್ ಇದೆ, ಹಿಯರಿಂಗಲ್ಲಿ ಏನಾದ್ರು ಆಗುತ್ತಾ ಇಲ್ಲ ಹಿಯರಿಂಗೇ ಮುಂದಕ್ಕೆ ಹೋಗುತ್ತಾ ಹೇಳೋಕ್ಕಾಗಲ್ಲ. ತುಂಬ ರಾಜಕೀಯ ನಡೀತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಸಫರ್ ಪಡ್ತಾ ಇರೋದು ಇಲ್ಲಿ ಬೈಕ್ ಟ್ಯಾಕ್ಸಿ ಇವರು ಸಫರ್ ತುಂಬ ಪಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಒಂದೇ ಸಲ ಕೆಲಸ ಇಲ್ದಂಗೆ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಏನಾಗುತ್ತೆ ಅಂತಂದರೆ ಫುಡ್ಡಿಗೂ ಹೋಗೋಕ್ಕಲ್ಲ, ಪಾರ್ಸಲ್ಗೂ ಹೋಗೋಕ್ಕಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ರೆಗ್ಯುಲರಾಗಿ ಮಾಡ್ತಾ ಇರ್ತಾರಲ್ಲ, ರೆಗ್ಯುಲರಾಗಿ ಮಾಡ್ತಾ ಇರೋರು ಈಗ 6 ಲಕ್ಷ ಜನ ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. 6 ಲಕ್ಷದಲ್ಲಿ 4 ಲಕ್ಷ ಡಿವೈಡ್ ಆಗೋದ್ರೆ
ಎಲ್ಲಿ ಆರ್ಡರ್ ಬರುತ್ತೆ, ಈ ಕಡೆ ಯಾರಿಗೂ ಆರ್ಡರ್ ಬರೋಲ್ಲ. ಈ ಕಡೆ ಬೈಕ್ ಟ್ಯಾಕ್ಸಿ ಬಿಟ್ಟಂಥ ಸಮಯದಲ್ಲಿ ಪಾರ್ಸಲ್ಗೂ ಆರ್ಡರ್ ಬರೋಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೂ ಕೂಡ ಆರ್ಡರ್ ಬರೋಲ್ಲ. ಎಲ್ಲ ಕೂಡ ಒಂದು ಕಡೆಯಿಂದ ಫುಲ್ಲು ಸ್ಟಾಪ್ ಆಗುತ್ತೆ. ಅಂದರೆ ಬೈಕಲ್ಲಿ ಮಾಡೋರು ಎಲ್ಲರೂ ಕೂಡ ಎಫೆಕ್ಟ್ ಆಗುತ್ತೆ. ಬೈಕ್ ಟ್ಯಾಕ್ಸಿ ಏನಾದ್ರು ಸ್ಟಾಪ್ ಆಯಿತು ಅಂತಂದರೆ ಬರೀ ಬೈಕ್ ಟ್ಯಾಕ್ಸಿಗೆ ಎಫೆಕ್ಟ್ ಆಗಲ್ಲ, ಇಲ್ಲಿ ಆಲ್ಮೋಸ್ಟ್ ಅದು ಎಲ್ಲರಿಗೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಈ ಬೈಕಲ್ಲಿ ಏನೇನು ಕೆಲಸ ಮಾಡ್ತಾರೋ ಎಲ್ಲರೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಈ ವಿಡಿಯೋ ಇದಕ್ಕೆ ಮುಗಿಸ್ತೇನೆ ಸ್ನೇಹಿತರೆ. ಇನ್ನೊಂದೇನು ಅಂತಂದರೆ ಯಾರು ಕೂಡ ಹೆದರ್ಕೊಳಂಗಿಲ್ಲ. ಈಗ ಅವ್ರು ಹಿಡ್ಕೊಂಡು ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅರೇಂಜ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾರು ಕೂಡ ಹೆದರ್ಕೊಂಬೇಡ್ರಿ. ನೀವು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ನೀವು ಸಾಕ್ಷಿ ಆಗುತ್ತೆ. ಬಟ್ ವಾದ ಮಾಡೋಕೋಬೇಡ್ರಿ, ಯಾರ ಹತ್ರನೂ ವಾದ ಮಾಡೋಕೋಬೇಡ್ರಿ. ವಾದ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಸೊ ವಾದ ಮಾಡಬೇಕಾಗಿರೋರ ಹತ್ರ ವಾದ ಮಾಡಬೇಕಷ್ಟೇ ಇಲ್ಲಿ. ಬಟ್ ಯಾರ ಹತ್ರ ಸುಮ್ಮನೆ ವಾದ ಮಾಡೋ ಅವರು ಕೂಡ ಟೈಮ್ ವೇಸ್ಟ್ ಮಾಡ್ಕೊತಾರೆ. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಈ ವಿಡಿಯೋ ಏನಾರು ಮಾಡ್ಕೊತಾ ಇದ್ರೆ ಈ ಥರ ಅರೇಂಜ್ಮೆಂಟ್ ಮಾಡಬೇಡ್ರಿ. ನನಗೆ ಅರೇಂಜ್ಮೆಂಟ್ ಮಾಡಿದ್ರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ನೀವು ಬೇಕು ಅಂತಂದರೆ ಕಾನೂನು ಕ್ರಮ ಅವ್ರ ಮೇಲೆ ತೊಗೋಬೋದು ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.